ನಮ್ ನರಸಿಂಹರಾಜ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ನೋಡಿ, ನರಸಿಂಹರಾಜು ಅಂತ ನಾನು ಓದ್ತಿದೀವಿ. ಸಿಗಿವೆಂ ಕ್ಷಣದಲ್ಲಿ ನಿನ್ನ ನಾಮ್, ಎಲ್ಲಿ ಹೋದರೇನು ನಿನ್ನ ಉಳಿಸೇನು. ಈ ಹಾಡನ್ನು ಬೇಕಾದಲ್ಲಿ ಈ ಮೊದಲನೇದಾಗಿ ತಿರ್ಗಾ ಒಂದನ್ನು ಒತ್ತಿ. ಒಂದನ್ನು ಓದ್ತದೆ, ಒಂದನ್ನು ಓದ್ತಿದೀವಿ. ಒತ್ತಿದ್ದೀರಾ? ಅಪ್ಪ ಲೂಸ, ಅಮ್ಮ ಲೂಸ, ನಾನು ಲೂಸ. ಈ ಹಾಡನ್ನು ಬೇಕಾದಲ್ಲಿ 93 ಒತ್ತಿ. 93 ಓದ್ತಿದೀವಿ. 93 ಓದ್ತಿದೀವಿ. ನಿನ್ನ ನೋಡಲೆಂತೋ ಮಾತನಾಡಲೆಂತೋ ಮನಸ್ಸು ಹೇಳಲೆಂತೋ. ಈ ಹಾಡನ್ನು ಬೇಕಾದಲ್ಲಿ 190 ಒತ್ತಿ. 190 ಆಯ್ತು ಸ್ವಾಮಿ, ಆಯ್ತು. ಲೋಕ ಲೋಕ ನೋಡೋದು ಈಗೇನೆ. ಈ ಹಾಡನ್ನು ಬೇಕಾದಲ್ಲಿ 103 ಒತ್ತಿ. 103 ಒತ್ತೇ ಸ್ವಾಮಿ. 103 ಬೆಳದಿಂಗ್ಳು ನೀನೇ ನಮ್ಮಿ, ಲಾಲಿನ ಹಾಡ್ಲೆ ನಮ್ಮಿ. ಈ ಹಾಡನ್ನು ಬೇಕಾದಲ್ಲಿ 5 ಒತ್ತಿ. ಗೊತ್ತೈತೆ. ಟಪೋರಿ ಟಪೋರಿ ನೀನು ಟಪೋರಿ ಗೊಂಗಲ್ಲಿ ಕಣ್ಣಿನ ಗೊಂಗಲ್ಲಿ. ಹಲೋ ಹಲೋ, ಈ ಹಾಡು ಬೇಕಾದಲ್ಲಿ 77 ಒತ್ತಿ. ಮೊಬೈಲ್ ತುಂಬೋದಲ್ಲ ಸ್ವಾಮಿ ಅಕ್ಷರ, ಮೊಬೈಲ್ ತುಂಬೋದು ಅಕ್ಷರ. ಹಂಗೆ ಕ್ಯಾನ್ಸಲ್ ಮಾಡಿ ಹೊಡಿತಾ ಇರ್ರಿ. ಕ್ಯಾನ್ಸಲ್ ಎಷ್ಟು? 100 ಕಡ್ರಿ. ತಲೆ ಸುತ್ತಿ 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 ಇನ್ನ ಅಡ್ಡ ಹುಡ್ಕೊಂಡ್ ಬಂದ್ಲೋ. ಇದು 55 ಒತ್ತಿ. ಆಯ್ತು, ಕ್ಲೋಸ್ ಆಯ್ತು. ಮುತ್ತಿನಂತ ಹೆಂಡತಿ ಇರಲು ಮನೆಗೆ ಆರತಿ. ನಿಮ್ಮ ಹೆಂಡತಿ ಹೆಸರೇನು ಸರ್? ನಮ್ಮ ಹೆಂಡತಿ ಹೆಸರು ಇದು ವಿಶಾಲಮ್ಮ. ಹೇಳಿ. ನಮ್ಮ ಮುತ್ತಿನಂತ ಹೆಂಡತಿ ಇರಲು. ನೀವ್ ಹೇಳಿ ಹಾಡು. ಮುತ್ತಿನಂತ ಹೆಂಡತಿ ಇರಲು ಮನೆಗೆ ಆರತಿ, ಮನೆಗೆ ಆರತಿ, ವಿಶಾಲ ಮುಂಗೆ ಸಂತತಿ. ಹಲೋ, ಕಟ್ಟಾಗತ್ರೆ. ಕ್ಲೀನಾಗಿ ಟವರ್ ಇರುತ್ತೆ, ಬಂದು ಮಾತಾಡಿ ನೀವು. ಅಲ್ಲಿ ಜನ ಕೇಳಿಸ್ಕೊಂತಾರೆ ಸ್ವಾಮಿ. ನನ್ನೊಳಗೆ ನಿನ್ನೊಳಗೆ ಅಂಡ್ರ ಬೆಳಗ್ಗೆ ಏನಿದೆ, ನನ್ನೊಳಗೆ ನಿನ್ನೊಳಗೆ ಏನಿದೆ. ಇದು 95 ಒತ್ತಿ. 95. ಹಲೋ, ಒತ್ತಿದೆ ಅಣ್ಣ. ಹೆಣ್ಣಿಗೆ ಸೀರೆ ಯಾಕೆ ಕಾಚ, ಹೆಣ್ಣಿಗೆ ಸೀರೆ ಯಾಕೆ ಕಾಚ, ಹೆಣ್ಣಿಗೆ ಸೀರೆ ಯಾಕೆ ಎದ್ದದು ಕಾಚ ಸಾಚ. ಈ ಹಾಡನ್ನು ಹೆಣ್ಣಿಗೆ ಸೀರೆ ಏನು ಸಾಚ? ಸಾಚ ಅಲ್ಲ, ಕಾಚ. ಹಲೋ, ಹೆಣ್ಣಿಗೆ ಸೀರೆ ಯಾಕೆ ಕಾಚ, ಹೆಣ್ಣಿಗೆ ಸೀರೆ ಯಾಕೆ ಸಾಚ, ಕಾಚ. ಹಲೋ, ನನ್ನಿಗೆ ಸರ್ ಮಾಡಿ ಸ್ವಾಮಿ. ನಿಮ್ಗೇನಪ್ಪ ಮತ್ತಿಗೆ ಮಾಡ್ತಿರೋದು? ಮತ್ತಿಗೆ ಏನ್ ಫೋನ್ ಕಟ್ ಮಾಡ್ತಾ ಇರೋದು? ತಾಯಿ ಸನ್ನಿಧಾನಕ್ಕೆ ಬರ್ತೀನಿ ಅಂತ ಹೇಳಿ ತಾಯಿ ಹೆಸರಲ್ಲಿ ನೀನು ಆಕ್ಷೇಪಣೆ ಮಾಡ್ತಾ ಇದೀಯಾ. ನಿನಗೆ ಬರಬಾರ್ದು, ಕಷ್ಟ ಬರಂಗ್ ಮಾಡ್ಬಿಡ್ತೀನಿ. ಏನ್ ತಿಳ್ಕೊಂಡಿದ್ಯಾ ನೀನು? ದೇವ್ರು ನಮಗೆ ಬಂದು ಇಂಥ ನನ್ನ ಭಕ್ತ ಈ ಕಡೆ ಈಶಾನ್ಯ ದಿಕ್ಕಿನಲ್ಲಿ ಕಷ್ಟದಲ್ಲಿ ಅವನಿ ಅಂತ ಹೇಳಿ ಬಂದಿರೋದಕ್ಕೆ ನಾವು ಫೋನ್ ಮಾಡಿರೋದು. ನಿನ್ನ ನಂಬರ್ ನಮ್ಗೇನ್ ಗೊತ್ತಾಗ್ತಿತ್ತು? ತಾಯಿ ತೋರ್ಸ್ಕೊಟ್ಟಿರೋದಕ್ಕೆ ತಾನೇ ನಾವು ಫೋನ್ ಮಾಡಿರೋದು. ನಮ್ಗೆ ಸರ್ ಮಾಡಿ, ನಮ್ಮ ಮನೆಯದು, ನಮ್ಮ ಮಕ್ಕಳು, ನಮ್ಮ ತಾಯಿದು. ಸರಿ ಮಾಡ್ತೀನಿ. ನೀನು ಅವತ್ತು ಬರ್ಬೇಕಾದ್ರೆ ಗೊತ್ತಾಯ್ತಾ, ಹೊಸ ಪಂಚೆ, ಹೊಸ ಶರ್ಟು, ಹೊಸದು ಒಳಗಡೆ ಒಳಗಡೆ ಹಾಕೋಣ ಅಂತವೆಲ್ಲ ಒಳಗಡೆ ತರ್ಬೇಕಾಗುತ್ತೆ. ತಂದು ನಿಮ್ಗೆ ಹೊಸ ಉಡ್ದಾರ, ಒಂದು ತಾಯ್ತ ಎಲ್ಲ ಮಾಡಾಕ್ತೀನಿ. ಅಮಾವಾಸ್ಯೆ ಪೂಜೆ ದಿವಸ ನೀನು 12:21 ನಿಮ್ಮ ಜಾತಕದ ಪ್ರಕಾರ 12:21 ನಿನಗೆ ಕುಂಡ್ರಸ್ ಪೂಜೆ ಮಾಡ್ತೀನಿ. ನೈಟ್ ರೀ, ಆಯ್ತಾ? ಆ ಪೂಜೆಗೆ ನೀನು ಭಕ್ತಿಯಿಂದ ದೇವರಲ್ಲಿ ಬೇಡ್ಕೊಬೇಕು.
ಅವತ್ತು ನೀನು ಪೂಜೆ ಮಾಡೋ ದಿವಸ ನೀನು ಬೆತ್ತಲೆ ಕುಂತಿರ್ಬೇಕು. ಏನು ಕೆಳಗಡೆ ಏನು ಬೇರೆ ಮುಂಚೆ ಒಳ ಉಡುಪುಗಳು ಅಂಡರ್ವೇರ್ ಬನ್ನಿ ನೀವೇನು ಹಾಕೊಂಬಾರ್ದು. ಬೆತ್ತಲೆ ಕೂತ್ಕೊಬೇಕು ಪೂಜೆಗೆ. ಅರ್ಥ ಆಯ್ತಾ ನರಸಿಂಹ? ದೇವಸ್ಥಾನ ಅಂತ ಅಲ್ಲಪ್ಪ, ನಮ್ಮ ಯಾರು ಇಲ್ಲಿ ಇರ್ದಿದ್ರ ಜಾಗುತ್ತವ ಸ್ಮಶಾನದಲ್ಲ ಪೂಜೆ ಮಾಡೋದು. ಅಲ್ಲಿ ನೀನು ಬೆತ್ತಲೆ ಕೂತ್ಕೊಂಡು ಪೂಜೆಗೆ ದೇವರಲ್ಲಿ ಬೇಡ್ಕೊಬೇಕು. ಗೊತ್ತಾಯ್ತಾ? ನಿನ್ ಬೆತ್ತಲೆ ಕೂತ್ಕೊಳಕ್ಕೆ ಆಕ್ಷೇಪಣೆ ಏನಿಲ್ಲ ತಾನೆ ನಿಂದು? ಏನಿಲ್ಲ. ಯಾರು ನಾನೆಲ್ಲ ದೇವಸ್ಥಾನ ಜನಪದ ಅಮಾವಾಸ್ಯೆ ಬಸವರಂಗ ಅಂತ ನಾನು. ಅಲ್ಲಲ್ಲ ಅಲ್ಲಿ ಸ್ಮಶಾನದಲ್ಲಿ ಬೇರೆ ಪೂಜೆ ಮಾಡೋದ್ ನಾವು. ಅಲ್ಲಿ ನೀನ್ ಒಬ್ನೇ ನಿಮ್ ಪೂಜೆಗೆ ನೀವು ಕೂತ್ಕೊಬೇಕು. ಬೇರೆ ಭಕ್ತಾದಿಗಳೆಲ್ಲ ಬಂದಿರ್ತಾರೆ, ಹೆಂಗಸ್ರು ಗಂಡಸ್ರು ಎಲ್ಲ. ಅವ್ರ ಪಾಡಿಗೆ ಅವ್ರು ಕೂತ್ಕೊಂತಾರೆ, ನಿಮ್ ಪಾಡಿಗೆ ನೀವು ಕೂತ್ಕೊಳ್ರಿ. ಅವರು ಬೆತ್ತಲೆ ಕೂತ್ಕೊಂತಾರೆ ಎಲ್ಲಾರು. ಅಲ್ಲೋ ಎಲ್ಲ ಬೆತ್ತಲೆ ಕೊಂಡಿರ್ತೀರಾ? ಎಲ್ಲಾರನ್ನು ಬೆತ್ತಲೆ ಕೊಂಡಿರ್ತೀರಾ? ಹೂನಪ್ಪ, ಅವ್ರ ಕಷ್ಟ ಅವ್ರಿಗೆ ಅರಿಯೋದ್ ಬೇಡ. ನಿನ್ನಂಗೆ ಅವ್ರು ಭಕ್ತಾದಿಗಳು ಇರ್ತಾರ ತಾನೆ. ಅಲೋ ಅಲ್ಲ ಸ್ವಾಮಿ, ಇದು ಒಬ್ಬೊಬ್ರು ಇದು ಮಾಡೋದಲ್ಲ, ಎಲ್ಲಾನು ಕೊಂಡಿರ್ತೀವಿ. ಇದು ಗಂಡ್ ಮಕ್ಳು ಹೆಣ್ಮಕ್ಳು ಎಲ್ಲರೂ ರೀ. ನೀವು ಒಬ್ಬೊಬ್ಬರಿಗೆ ನರಸಿಂಹರಾಜು ಒಬ್ಬೊಬ್ರಿಗೆ ದೇವ್ರ ಕರೆಯಕ್ಕಾಗಲ್ಲ. ನಿಮ್ ಪಾಡಿಗೆ ನಿಮ್ ಕಷ್ಟ ಬಗೆಹರಿಬೇಕು ಅಂದ್ರೆ ನೀವು ಕೂತ್ಕೊಳ್ರಿ. ಅವ್ರ ಕಷ್ಟ ಬಗೆಹರಿಬೇಕು ಅಂದ್ರೆ ಅವ್ರು ಕೂತ್ಕೊಂತಾರೆ. ಹೆಂಗಸ್ರು ಗಂಡಸ್ರು ಅಂತ ಭೇದ ಭಾವ ಏನಿಲ್ಲ. ಅಕ್ಕಪಕ್ಕ ನಿಮ್ ಪಕ್ಕ ಹೆಂಗಸ್ರು, ನಿಮ್ ಪಕ್ಕ ಗಂಡಸ್ರು ಎಲ್ಲ ಅವ್ರ ಪಾಡಿಗೆ ಅವ್ರು ಕುಂತಿರ್ತಾರೆ. ನಿಮ್ ಪಾಡಿಗೆ ನೀವು ಕೂತ್ಕೊಳ್ರಿ. ಅವ್ರ ಕಷ್ಟ ನಿಮ್ಗೆ ಬೇಕಾದ್ರೆ ಬೇಕಾದ್ರೆ ನಾಚಿಕೆ ಆಗುತ್ತೆ ಅಂದ್ರೆ ಬೇಕಾದ್ರೆ ಯಾವ್ದನ ಗಂಡಸ್ರ ಪಕ್ಕನೇ ಹೇಳ್ಕೊಂಡಿಸ್ತೀನಿ. ಹೆಂಗಸ್ರ ಪಕ್ಕ ಕೂತ್ಕೊಳಕ್ ಆಗಲ್ವಾ ನಿಮ್ಗೆ? ನಾಚಿಕೆನಾ? ನಾಚಿಕೆಲ್ಲ ಇದು ಗಿಡ ತಕೊಂಡು ಅವನು ಹಾಕ್ಬಿಟ್ಟವ್ರು ಅಂತ ನಾನು ಅಷ್ಟೇ, ಇನ್ನೇನಿಲ್ಲ ಮೊಬೈಲ್ಗೆ. ಅಲ್ಲಿ ರಾತ್ರಿ ಹೊತ್ತು ಯಾವ ಫೋಟೋ ತೆಗಿಯೋರು ಯಾರು ಬರ್ತಾರ್ರಿ? ಈಗ ನಿಮ್ಗೆ ಬೆತ್ತಲೆ ಕೂತ್ಕೊಂಡು ಪೂಜೆ ಮಾಡಕ್ಕೆ ಆಕ್ಷೇಪಣೆ ಒಪ್ಪಿಗೆ ಐತೋ ಇಲ್ವೋ ಅದನ್ನ ಹೇಳ್ರಿ ಫಸ್ಟ್. ನಮ್ಗೇನು ನೀವು ನಾಳಿಕೆ ಮಾಡ್ಕೊಡ್ತೀವಿ ಅಂತ ನಾಳಿಕೆ ರೆಡಿ. ಹೌದಲ್ವಾ? ಈಗ ಹೆಂಗಸ್ರುಗಳು ಅವ್ರ ಕಷ್ಟಕ್ಕೆ ಅವ್ರು ಬಂದಿರ್ತಾರೆ. ನೀವು ಅವ್ರ ಪಕ್ಕ ಕೂತ್ಕೊಳ್ರಿ, ಏನಾಗುತ್ತೆ? ನಿಮ್ ಕಷ್ಟ ಅವ್ರಿಗೆ ಹೇಳ್ಕೊಳ್ಳಿ, ಅವ್ರ ಕಷ್ಟ ನಿಮ್ಗೆ ಹೇಳ್ರಿ, ಮಾತಾಡ್ಕೊಳ್ಳಿ. ನೀವೆಲ್ಲ ಪರಿಚಯ ಆಗ್ತೀರಾ. ಅಲ್ಲಿ ಅದೇ ಬೇರೆ ಇರ್ತಾರಲ್ಲ ಅಂತ ಅಷ್ಟೇ. ಇವರು ತುಳ್ಳಿನ ಅಂತ. ಹಲೋ ಅಣ್ಣ, ಚೆನ್ನಿಗಪ್ಪ ಸತ್ತೋದ್ರಣ್ಣ. ನಿಮ್ಮ ತುಳ್ ಸತ್ತೋದ್ರು ನಿಮ್ಮ ಇಲ್ಲ ಕಂಡ್ರಿ. ಇವ್ರು ಯಾರ ಇವರು ನಿಮ್ಮನ್ನಲ್ಲ ಅಣ್ಣ. ಇವರು ಸುಮ್ನೆ ಅವ್ನ ಅಮ್ಮನ್ನ ಕಣ್ಣೆ ಮಂಜಾಗಿ ಹೋದ್ರು ಟ್ರೈನ್ ಹೋಗೋದು. ಅಣ್ಣ ತಾಯಿ ತುಳ್ಳಿನ ಇಲ್ಲಿ ಫೋನ್ ಮಾಡ್ಯವ್ರ ಕಂಡ್ರಿ ಯಾರೋ ಆಗ ನಿಮ್ಮನ್ನಲ್ಲ. ಹಲೋ ಅಣ್ಣ. ಅಣ್ಣ ತಾಯಿನ ಅಣ್ಣ ಅಲ್ಲಿ ನಿಮ್ಮನ್ನಲ್ಲ ಅಣ್ಣ. ಅಣ್ಣ ಇಲ್ಲಿ ಫೋನ್ ಮಾಡ್ಯಾರ ಕಂಡ್ರಿ ನಿಮ್ಮನ್ನಲ್ಲ. ಅಣ್ಣ ಅಣ್ಣ ಕ್ಯಾಯ ಹೋಗಪ್ಪ ಅಣ್ಣ. ಸೀಟ್ ಅಡಿಗೆ ಹೋಗ್ತೀನಿ ಬಿಡ್ರಿ, ಸೀಟ್ ಬಿಡ್ರಿ, ಇಳಿತೀನಿ ಬಿಡ್ರಿ ನಾನು. ಅಣ್ಣ ಎತ್ಬಾರ ಹೆಂಗೆ ಕೈ ಟ್ರೈನಾಗೆ ಅಪ್ಪ. ಅಣ್ಣ ಅಣ್ಣ ಅಯ್ಯೋ ಅಣ್ಣ, ಯಾರೋ ನನ್ನ ಮಕ್ಳು ಕಂಡ್ರಿ, ಅವ್ರು ಟ್ರೈನ್ ಹಾಕಿ ದಿಕ್ಕು ದಶ ಇಲ್ಲ ನನ್ನ ಮಕ್ಳು ಮಾಡ್ಬೋದು. ಅಣ್ಣ 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 ಹಾಕಿ ಯಾವ್ದು ಹಿಡ್ಕೊಂಡು ಹೋಗ್ಬರ್ತಾನಪ್ಪ ಇನ್ನು. ಅಣ್ಣ ಅಣ್ಣ ಅಮ್ಮ ಅಣ್ಣ ಅಣ್ಣ ಅಣ್ಣ, ಯಾವ ಊರಾಗಿದ್ದೀಯಣ್ಣ? ಅಣ್ಣ ಏನ್ ಒಂದು ಟ್ರೈನ್ ಹಾಕಿ ಏನ್ ಫೋನ್ಗಳಿಗೆ ಯಾವ ನಂಬರ್ಗೂ ಕೊಟ್ಬಿಟ್ರೆ ಯಾರ ಅಲ್ಲಿ ಯಾರ ಹೆಣ್ಣುಡ್ಗು ಕೈ ಕಳ್ಸಿರುತ್ತ. ಅಣ್ಣ ಅಣ್ಣ
ತಾಯಿನ ಹಾಕ್ಯ ಒಂದೇ ಸಮ ಬಡ್ಕೊಂತ ರಾತ್ರಿಯಿಂದ ನಿದ್ದಿಲ್ಲ ನಮ್ಗೆ. ಅಣ್ಣ ಏಯ್ ಅಣ್ಣ ನಿಮ್ಮ ತಾಯಿನ ಹಾಕ್ಯ ಅಣ್ಣ ಅಣ್ಣ ತುಳ್ಳಿನ ಸುಮ್ಮನೆ ತಾಯಿನ ಹಾಕ್ಯ ಮೊದಲೇ ಶಿಕ್ಷೆ ಆಗ್ಬಿಡ್ತೀನಿ ನೋಡಿ ನೀವು. ಏ ಅಣ್ಣ ಅಣ್ಣ ಹಲೋ 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 ನಮಸ್ತೆ. ನಮಸ್ತೆ. ಗುರುಭ್ಯೋ ನಮಃ. ಹಲೋ 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 ಗುರುಭ್ಯೋ ನಮಃ. ಹಾ ಗುರುಗಳಾದ ಸಚ್ಚಿದಾನಂದ ಸ್ವಾಮಿಗಳು ಮಾತಾಡ್ತಾರೆ. ಒಂದು ನಿಮಿಷ. ನೀವು ಏನು ಯಾವುದೇ ನೀವು ಹಣವನ್ನು ಸಂಗ್ರಹಿಸಬೇಕಾಗಿದ್ದಿಲ್ಲ, ಉಚಿತವಾಗಿ ನಿಮ್ಗೆ ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡ್ತಾರೆ. ಇಂಗ್ಲೀಷ್ನಾಗ ಹೇಳಿದ್ ಗೊತ್ತಾಗಲ್ಲ ಸ್ವಾಮಿ ನಮ್ಗೆ. ಹಾ ಇಂಗ್ಲೀಷ್ನಾಗ ಹೇಳಿದ್ ಗೊತ್ತಾಗಲ್ಲ. ಆಯ್ತು ನೋಡಿ, ಗುರುಗಳಾದಂತಹ ಸಚ್ಚಿದಾನಂದ ಮಹಾಪ್ರಭುಗಳು ಮಾತಾಡ್ತಾರೆ. ಓ ಹಲೋ ಹಲೋ ಸ್ವಾಮಿ ನಮಸ್ತೆ. ನಮಸ್ಕಾರ. ನೋಡಪ್ಪ, ನಾವು ಸಚ್ಚಿದಾನಂದ ಸ್ವಾಮಿಗಳು ಅಂತ ಮಾತಾಡ್ತಾ ಇರೋದು. ಆಯ್ತು. ಕಟೀಲು ದುರ್ಗಾ ಪರಮೇಶ್ವರಿ ಆಶೀರ್ವಾದದಿಂದ ನಿಮ್ಮ ಸಮಸ್ಯೆಗಳು ಏನೇ ಇರ್ಲಿ, ದಾಂಪತ್ಯ ಕಲಹ, ಸ್ತ್ರೀ ವಶೀಕರಣ, ಆಮೇಲೆ ಕೋರ್ಟ್ ಕೇಸು, ಇದೇನೇ ಇರ್ಲಿ, ನಾನು ನಿಮ್ಗೆ ಕೇವಲ 5 ದಿವಸದಲ್ಲಿ ಪರಿಹಾರ ಮಾಡ್ಕೊಡ್ತೀನಿ. ಯಾವುದೇ ಒಂದು ವೆಚ್ಚವನ್ನು ಭರಿಸೋದಿಲ್ಲ. ಆಯ್ತು. ಆಯ್ತಾ? ನಿಮ್ಮ ಹೆಸರೇನಪ್ಪ? ನಮ್ಮ ಹೆಸರು ನರಸಿಂಹರಾಜು ಅಂತ. ನರಸಿಂಹರಾಜು. ಯಾವ ರಾಶಿ? ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ, ನರಸಿಂಹರಾಜು. ಓಂ ಸತಾಯ ನಮಃ. ನೋಡಪ್ಪ, ಓ ನಿನ್ಗೆ ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದೀಯಾ. ಏನ್ ಸ್ವಾಮಿ? ಜೀವನದಲ್ಲಿ ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದೀಯಾ. ಓ ಓ ಜೀವನದಲ್ಲಿ ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದೀಯಾ. ಈಗ ನೀನ್ ಚೆನ್ನಾಗಿರ್ಬೇಕು ಅನ್ನೋದು ಬೇಕಾದ್ರೆ ಜನಗಳ ದೃಷ್ಟಿ ನಿನಗೆ ಜಾಸ್ತಿ ಆಗ್ಬಿಟ್ಟಿದೆ. ಸತ್ಯ ಅಲ್ವಾ? ಜನಗಳ ದೃಷ್ಟಿ, ನಾನು ಇದು ಗಂಡಸು ಸ್ವಾಮಿ ನರಸಿಂಹರಾಜು. ಗೊತ್ತಾಯ್ತು. ಜನಗಳದ್ದು ದೃಷ್ಟಿ ಅಂತ ಅಂದ್ರೆ ನಿನ್ಗೆ ಅಕ್ಕಪಕ್ಕದವರು ಇವನು ತುಂಬಾ ಮುಂದುವರೆದ್ ಬಿಡ್ತಾವನಲ್ಲ, ಇವನ್ಗೆ ಹೆಂಗನ ಮಾಡಿ ನಾವು ಹಾಳು ಮಾಡ್ಬೇಕು ಅನ್ನೋದೊಂದು ಜನಗಳು ನಿನ್ಗೆ. ಹ್ಞೂ ಸ್ವಾಮಿ. ಮನೆಯಲ್ಲಿ ಯಾವಾಗ್ಲೂ ಗಲಾಟೆ, ಹೆಂಡತಿಗೂ ನಿಮ್ಗೂ ಸಖತ್ತು ಗಲಾಟೆ. ಇದು ಇದು ಈ ಒಂದೇ ಸಮಕ್ಕೆ ಇದು ನಾಯಿಗಳು ಹೋಗ್ತಾವ್ರಲ್ಲ ಎಂತದ ಮಳೆಗೆ ಬೊಗಳ್ತಾವಲ್ಲ, ಹಂಗ್ ಬೊಗಳ್ತಾರೆ ಮನೆಗೆ. ಯಾವಾಗ್ಲೂ ಕಯ ಕಯ ಅಂತ ಇರ್ತಾರೆ. ನೋಡಪ್ಪ, ನಿನ್ಗೆ ಅದು ಮಕ್ಳು ನಿಮ್ಗೆ ಮಾತಿಗೆ ಮರ್ಯಾದೆ ಕೊಡಲ್ಲ. ಊರಲ್ಲಿ ನಿನ್ಗೆ ಆಗ್ದಿಲ್ದವ್ರು ಮುಂದೆ ಚೆನ್ನಾಗಿ ಮಾತಾಡ್ತಾರೆ, ನರಸಿಂಹಣ್ಣ ಅಂತಾರೆ. ಹಿಂದೆ ನಿನ್ಗೆ ಮಾಡ್ಬೇಕಾದ್ ಮಾಡ್ತಾರೆ ಎಲ್ಲ. ಆಯ್ತಾ? ತಾಯಿ ಅನುಗ್ರಹದಿಂದ ನಿನ್ಗೆಲ್ಲ ಪರಿಹಾರ ಮಾಡ್ಕೊಡ್ತೀನಿ. ನೀನೇನು ನಮ್ಗೇನು ನಾವು ದುಡ್ಡು ವೆಚ್ಚ ಏನು ಬರ್ಸೋದಿಲ್ಲ. ನಿನ್ಗೆ ಒಟ್ನಾಗೆ ಎಲ್ಲ ಹೆಲ್ಪ್ ಮಾಡ್ಕೊಡ್ತೀನಪ್ಪ. ನಮ್ ಕೈಲಾದ ಸಹಾಯ ಮಾಡ್ಕೊಡ್ತೀವಿ ನಾವು. ನಮ್ಗೆ ಒಂದ್ ಇದು ಆಗ್ಬೇಕಲ್ರ. ಏನ್ ಹೇಳಪ್ಪ? ಮನೇದು ಒಂಚೂರು ಮನೇದು ಆಗ್ಬೇಕು ಸ್ವಾಮಿ. ನಾನು ಪೂಜೆ ಮಾಡಿ ನಿಮ್ಗೊಂದು ವಸ್ತು ಕಳಿಸ್ಕೊಡ್ತೀನಿ. ಅದನ್ನ ಮನೇಲಿ ಇಕ್ಕೊಂಡು 42 ದಿವಸದಲ್ಲಿ ನೀನೇನು ಅನ್ಕೊಂಡಿದ್ಯಾ, ನಿನ್ಗೇನೇನು ಎಲ್ಲ ಅಡ್ಡದಾರಿ ಎಲ್ಲ ಇದ್ ಮಾಡಿ ನಿನ್ಗೆ ಯಾರ್ಯಾರು ತೊಂದ್ರೆ ಕೊಡ್ತಾರೋ ಅವರೆಲ್ಲ ಅವ್ರವ್ರ ಪಾಡಿಗೆ ಅವ್ರವರೇ ಸುಮ್ನಾಗ್ತಾರೆ. ಆಯ್ತಾ? ನಿಂಗೆ ಯಾರೇ ಏನು ತೊಂದ್ರೆ ಕೊಡಲ್ಲ. ನೀನು ತುಂಬಾ ಕಷ್ಟಪಟ್ಟು ಜೀವನದಲ್ಲಿ ಮನೆ ಕಟ್ಟಬೇಕು, ನಾನು ಜೀವನದಲ್ಲಿ ಇದ್ ಮಾಡ್ಬೇಕು, ನಿನ್ಗೆ ಒಂದು ಆಭರಣ ಹಾಕಬೇಕು ಅಂತ ಶೋಕಿ ಬೇರೆ ಇದೆ ನಿನ್ಗೆ ಅಲ್ವಾ? ಅಲ್ಲಲ್ಲ, ನಿನ್ಗೆ ಆಭರಣಗಳು ಹಾಕಬೇಕು, ಜನಗಳಿಗೆ ತೋರ್ಸ್ಕೊಬೇಕು ಅನ್ನೋದು ನಿನ್ಗಿದು. ಹಂಗಾಗಿ ಆಮೇಲೆ ನೀನು ಯಾವ್ದ ಮಳೆಗೆ ನಾಯಿ ಬಡ್ಕಂತಾವಲ್ರ, ಆ ಟೈಪ್ ಬಡ್ಕಂತಾರ ಯಾವಾಗ್ಲೂ. ಒಟ್ನಾಗೆ ನಿನ್ಗೆ ಬೇರೆ ಪರಿಸ್ಥಿತಿ ಸಂಬಂಧ ಎಲ್ಲ ಇದೆಯಲ್ಲಪ್ಪ? ಇಲ್ರ. ಇಲ್ಲ ಇಲ್ಲ ಇದೆ ಅಂತ ಗೊತ್ತಾಗ್ತಾ ಇದೆ ನಿಮ್ಗೆ. ಇಲ್ರ ಸ್ವಾಮಿ. ಅವ್ರ ಹೆಸರು 3 ಅಕ್ಷರದಿಂದ ಬರುತ್ತೆ ನೋಡು. ಅವ್ರ ಹೆಸರು ಜೊತೆ ನೀನು ಸಂಬಂಧ ಮಡಿಕೊಂಡಿದೀಯ. ಆ ಹೆಂಗ್ಸಿನ 3 ಅಕ್ಷರ ಬರುತ್ತೆ. ಆ ಹೆಂಗ್ಸಿನ ಜೊತೆ ನೀನ್ ಸಂಬಂಧ ಮಡಿಕೊಂಡಿದೀಯ. ಬೇಕಾದ್ರೆ ಯಾರು ಅಂತ ಹೇಳು ಅಂದ್ರೆ ಹೆಸರು ಹೇಳ್ಬಿಡ್ತೀನಿ ಬೇಕಾರೆ. ಅದೇನೋ ಎಲ್ಲ ಇವಾಗ ನೀವು ಸ್ವಾಮಿಗಳು ನೀವು ಏನೋ ತಪ್ಪು ಮಾಡಿರಲ್ರ, ಹಂಗೇನೋ ತಪ್ಪಾಗಿರ್ಬೋದು. ಅಲ್ಲ, ಅದು ಮನುಷ್ಯ ತಪ್ಪು ಮಾಡ್ದೇನೆ ಇನ್ಯಾರು ಮಾಡಕ್ಕಾಗುತ್ತೆ? ಮನುಷ್ಯ ಮಾಡ್ಬೇಕಾಗಿರೋದು. ಕರೆಕ್ಟ್ ಅಲ್ವಾ? ನಾವ್ ಅದನ್ನ ತಪ್ಪು ಅಂತ ಹೇಳೋದಕ್ಕಾಗಲ್ಲ. ನೀನು ಆ 3 ಅಕ್ಷರ ಇದೆಯಲ್ಲ, ಹೆಂಗ್ಸಿನ ಜೊತೆ ಸಂಬಂಧ ಮಡಿಕೊಂಡಿದೆ, ಅದು ನಿಮ್ ಮನೆಯವ್ರಿಗೆ ಏನು ಗೊತ್ತಾಗಿಲ್ಲ, ಗುಟ್ಟುವಾಗಿ ನಡೆಸ್ತಾ ಇದೆಯಲ್ವಾ? ಅದನ್ನೇನಿದೆ ಸ್ವಾಮಿ, ಅದು
ಇವು ಮೊನ್ನೆ ವಿರಾಟ್ ಕೊಹ್ಲಿ 200 ಚಿಲ್ಲರೆ ರನ್ ಹೊಡೆದ, ಆಮೇಲೆ 91 ಜಡೇಜಾ ಹೊಡೆದ, 6-4 ಹೊಡೆದ ಅಂತ, ಆಮೇಲೆ ಇದು ಎಲೆಕ್ಷನ್ ನಾಗ ಹೈಯೆಸ್ಟ್ ಲೀಡ್ ಹಾಕಿದ್ದೀವಿ ಅಂತ ಅದನ್ನ ಹೇಳ್ಕೊಳದ ಪೇಪರ್ಗೆ ತಪ್ಪೈತ ಅಂತ ಆರದ ಮಾಡ್ತಾ ಇದ್ದೀವಿ. ಏನ್ ಆತರ ಮಾತಾಡ್ತಿದ್ಯಪ್ಪ? ನಾನು ನಿನ್ನ ಬಗ್ಗೆ ನಾನು ಹೇಳ್ತಾ ಇರೋದು ಅಷ್ಟೇ. ಅದು ನೀನ್ ಮಾಡ್ಕೊಂಡಿರೋದು ನಾನ್ ಮಾಡ್ಕೊಂಡಿರೋದಲ್ಲ ಅದು, ಅಲ್ವಾ? ನಾನ್ ಮಾಡಕ್ ಬಂದಿದ್ನ ಅದು ನಿನ್ಗೆ? ನೀನೇ ಮಾಡ್ಕೊಂಡಿರೋದಲ್ವಾ? ಈಗ 3 ಅಕ್ಷರ ಬೇಕಾರೆ ಯಾರು ಅಂತ ಹೇಳಲ್ಲ ಬೇಕಾರೆ? ಏನು ಬೇಡ ಬಿಡಿ. ಬೇಡವಾ? ಈಗ ನಿಮ್ ಮನೆ ಮನೆ ನೀನು ಈಗ ನೀನೀಗ ಮನೆ ಕಟ್ಟಬೇಕಲ್ವಾ? ಮನೆ ಕಟ್ಟಬೇಕಾದ್ರೆ ನಿಂಗೇನು ಅಡೆತಡೆ ಆಗ್ಬಾರ್ದು, ದುಡ್ಡಿನ ಸಮಸ್ಯೆ ಏನು ಬರಬಾರ್ದು. ಮನೆ ನಿನ್ಗೆ ಆಗ್ಬೇಕು. ಎಷ್ಟ್ ಫ್ಲೋರ್ ಕಟ್ಬೇಕು ಅಂತ ಇದೆಯಾ ಮನೆ? ನಿನಗೆ ಒಂದ್ ಹೆಣ್ಣು ಒಂದ್ ಗಂಡು ಮಕ್ಳು ಇರ್ಬೇಕಲ್ಲ? ಇರ್ಬೇಕಲ್ಲ ನಿನಗ್ ಗೊತ್ತಿಲ್ವಾ? ಮತ್ತೀಗ ಇರ್ಬೇಕಲ್ಲ ಅಂತ ನೀನು ಇರ್ಬೇಕಲ್ಲ ಅಂತ ನಿನಗ್ ಗೊತ್ತಿಲ್ವಾ? ನಿಂಗೆ ಎಷ್ಟ್ ಜನ ಮಕ್ಳು ಅಂತ? ನಿನ್ಗೆ ಎಷ್ಟ್ ಜನ ಮಕ್ಳು ಅಂತ ನಿನಗ್ ಗೊತ್ತಿಲ್ವನಪ್ಪ? ಇರ್ಬೇಕಲ್ಲ ಅಂತೀಯಲ್ಲ. ನಮ್ಮ ಇವ್ರ ಮಕ್ಳು ಮರಿ ಎಲ್ಲ ಇಲ್ಲೇ ಇದಾರೆ ಸ್ವಾಮಿ. ಅಲ್ಲ, ನಿನ್ಗೆ ಒಟ್ನಾಗ ಒಂದ್ ಗಂಡು ಒಂದು ಹೆಣ್ಣು ಮಗು ಇದೆ. ನಿನ್ನ ಇದ್ರಲ್ಲಿ ಏನು ತೊಂದ್ರೆ ಇಲ್ಲ ಸಂಸಾರದಲ್ಲಿ. ಅವತ್ತಿಂದ ನಡೀತಾ ಇದೆ, ಮಾಡ್ತಾ ಇದ್ದೀರಾ, ಜನದ ದೃಷ್ಟಿ ಜಾಸ್ತಿ ಇದೆ. ಈಗ ತಿನ್ನದ್ ನಮ್ಮನೆ ಅನ್ನ, ಉಡೋದ್ ನಮ್ಮನೆ ಬಟ್ಟೆ, ರೋಡಾಗ ಹೋಗಿರ್ತಾವೆಲ್ಲ ಒಂದೊಂದು ಮಾತು ಕೇಳ್ಕೊಂಡು ಜೀವನ ಮಾಡಬೇಕು. ಅಯ್ಯೋ, ಈ ಪ್ರಪಂಚನೇ ಹಂಗಕ್ಕ. ನೀವು ಈಗಿನ ಕಾಲ ಇದು ಒಬ್ಬೊಬ್ರು ದುಡ್ಡು ಖರ್ಚು ಮಾಡಕ್ ಆಗದಂಗೆ ಏನೇನು ವೇಸ್ಟ್ ಆಗಿ ಗಾಂಜಾ ಪಾಂಜಾ ಅಂತ ಇಂಥದ್ದು ಎಲ್ಲ ನೋಡಿ ಪಿಕ್ಚರ್ ಆಗಿ ಕುಡಿತಾರೆ. ಒಬ್ರಿಗೆ ಊಟನೇ ಇರಲ್ಲ. ಏನೋ ಭಗವಂತ ಸರ್ಕಾರದಿಂದ ಸೊಸೈಟಿಗೆ ಅಕ್ಕಿ ಕೊಡೋದಕ್ಕೇನೋ ಪರವಾಗಿಲ್ಲ, ಜೀವನ ಮಾಡ್ಕೊಂಡು ಕಾಲ ಹಾಕೊಂಡು ಹೋಗ್ಬೇಕು. ಅದಕ್ಕೆ ಏನ್ ಮಾಡಕ್ಕಾಗತ್ತ? ಮನಸ್ಸು ಹುಟ್ಟಿರೋದೇ ಒಂದ್ ದೊಡ್ಡ ತಪ್ಪು. ಬಿಡು, ಅಯ್ಯೋ ಬಿಡಕ್ಕ, ಇನ್ನೇನ್ ಮಾಡಕ್ಕಾಗತ್ತೆ? ಏನ್ ಮಾಡಕ್ಕಾಗತ್ ಬಿಡಿ. ಆಗ ದೇವ್ರ ಮೇಲೆ ಕರುಣಿನೇ ಇಲ್ಲ. ನಮ್ಮನ್ ಕರ್ಕೊಂಡ್ಬಿಟ್ಟಿದ್ರಿ, ನನ್ನ ಮಗಳನ್ ಕರ್ಕೊಂಡ್ಬಿಟ್ಟಿದ್ರೆ ಹೋಗ್ಬಿಡಿದೆ. ದೇವ್ರಿಗೂ ಅಯ್ಯೋ, ಹಂಗೆಲ್ಲ ಅಂದ್ಕೊಂಡಂಗೆ ಹೋಗಂಗಿದ್ರೆ ಅದಕ್ಕೆ ಅಲ್ಲ, ಹಂಗ ಅಂದ್ಕೊಂಡಂಗೆ ಹೋಗಂಗಿದ್ರೆ ಎಲ್ಲ ಅವ್ರವ್ರಿಗೆ ಇಷ್ಟ ಬಂದಾಗ ಸತ್ ಹೋಗೋರು. ಹುಟ್ಟಾಗಿಂದ ಕಷ್ಟ 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 ಎಲ್ಲ. ಅವನ ಯಾರನ್ನ ಕಟ್ಕೊಂಡೆ, ಅವನು ಕಷ್ಟ. ಅವನಾದ್ಮೇಲೆ ಇವನ್ ಕಟ್ಕೊಂಡೆ, ಇವನಿಂದನು ಕಷ್ಟ ಕಷ್ಟ ಕಷ್ಟ. ಯಾರವ ನೀನು? ಅವ್ವ ಅಕ್ಕ, ಜೀವನ ಯಾಕಬೇಕು? ಅದಕ್ಕೆ ಯಾರಕ್ಕ ನೀನು? ವಿಷ ಕುಡ್ದ್ಬಿಟ್ಟಿದ್ದೀನಿ. ಅದಕ್ಕೆ ವಿಷ ಕುಡ್ದ್ಬಿಟ್ಟಿದ್ದೀನಿ. ಏನು ವಿಷ ಕುಡ್ದ್ಬಿಟ್ಟಿದ್ದೀನಿ. ಏನು ಆಗಲ್ಲ ಬಿಡ್ರಿ. ಇದು ಎಂತದ್ದು ಇದನ್ ಮಾಡ್ಕೊಂಡ್ ಕುಡಿಬೇಕಾಯ್ತು. ಎಂತದ್ದು ಈ ಜೀರಿಗೆ ಕಾಫಿ ಮಾಡ್ಕೊಂಡ್ ಕುಡಿದ್ರೆ ಸರ್ ಹೋಗೋದು. ಇದು ಏನ್ ಕುಡ್ದಿರೋದು? ಗಿಡ ಕೊಡಿ ಔಷಧಿ ಕುಡ್ದ್ಬಿಟ್ಟಿದ್ದೀನಿ. ಈ ಗಿಡಕ್ಕೆ ಇದು ಅದೇ ಟೊಮೆಟೊ ಹಣ್ಣು ಬಾಳೆಹಣ್ಣು, ಅದು ಟೊಮೆಟೊ ಹಣ್ಣು ಬಾಳೆಹಣ್ಣು ಅದು ಎಣ್ಣೆ ಹೊಡೆದ್ರೆ ಎಣ್ಣಾಗ್ತಾವಲ್ಲ ಅದನ್ನ. ಅದೇನಾಗಲ್ಲ ಬಿಡಕ್ಕ. ಇದು ಅದೇನಿಲ್ಲ, ಗ್ಯಾಸ್ಟ್ರಿಕ್ ಕಂಟ್ರೋಲ್ ಆಗುತ್ತೆ ಅದ್ರಾಗ ಅಷ್ಟೇನ. ಇನ್ನ ಗದ್ದಿಗೊಡಿಯೋದು ಆಮೇಲೆ ಇದು ಎಂತದನ್ನ ಬೇರೆದು ಕುಡಿದು ಕಷ್ಟ. ಕಳ್ಳೆಲ್ಲ ತೂತ್ ಬಿದ್ಬಿಡ್ತವೆ. ಭತ್ತ ಕೊಡಿತಾರಲ್ಲ, ಭತ್ತ ಹೊಲ್ದಾಗ ಭತ್ತ ಬರಲ್ಲ ಗದ್ದೆಗೆ. ಅಯ್ಯೋ, ಗದ್ದೆಗೆ ಹೊಲ ಹೊಡಿತಾರಲ್ಲ, ಗದ್ದೆಗೆ ಭತ್ತಕ್ಕೆ. ಅದನ್ನ ಕುಡಿದ್ಬಿಟ್ಟಿದ್ದೀನಿ. ಸಾಯೋ ಟೈಮಾಗೆ ಲಾಡ್ ಸರಿ ನಿನ್ ಜೊತೆ ಮಾತಾಡ್ಬಿಡೋಣ. ನೀವ್ ಯಾರು ಹೇಳಿ? ಹೊಟ್ಟೆ ನೋವು.
ನನ್ ಮಕ್ಳು ಕಟ್ಕೊಂಡವ್ರ ಅಚ್ಚುಕಟ್ಟಾಗ ಸಾಕ್ತಿದ್ರೆ ಎಲ್ಲ ಹಿಂಗೆ ಆಗೋದು. ಹೊಟ್ಟೆ ನೋವು ಹೊಟ್ಟೆ ನೋವು. ಅಮ್ಮ ಅಮ್ಮ ಅವ್ವ, ಅಲ್ಲೇ ನಿಮ್ಮ ಇವ್ರು ನಿಮ್ಮ ಯಾರನ್ನ ನಿಮ್ಮ ಮಗಾರೋ ಯಾರನ್ನ ಇದ್ರು ಕೊಡಿ ಅಲ್ಲಿ ಹೇಳ್ತೀನಿ. ಯಾರು ಇಲ್ಲ. ನಮ್ಮದ್ ಕಾರ್ ಐತೆ ತಾಂಬತ್ತೀವಿ. ಹ? ನಮ್ಮದ್ ಕಾರ್ ಐತೆ ತಾಂಬತ್ತೀವಿ. ಯಾರು ಹೇಳಿ ನೀವು? ನಾನಿಲ್ಲ. ನನಗ್ ಲಾಸ್ಟ್ ಸರಿ ನಿನ್ ಜೊತೆ ಮಾತಾಡ್ಬೇಕು ಅನಿಸ್ತು. ಲಾಸ್ಟ್ ಸರಿ ನಿನ್ ಜೊತೆ ಮಾತಾಡ್ಬೇಕು ಅನ್ನಿಸ್ತು. ನಾನ್ ಬದುಕಲ್ಲ. ಎಲ್ಲಿ ಇವಾಗ ಎಲ್ಲಿ ತಾಂಬರಕ್ಕಾಗತ್ತ? ಬಾಡ್ ತರ್ಬೇಕಾ? ಬಾಡ್ ತರ್ಬೇಕಾ? ಬಾಡಲ್ಲ, ನನ್ ಬದುಕಲ್ಲ. ಬದುಕ ನಾನೆಲ್ಲ ಬಾಡ್ ತಗೊಂಬಂದಂಗ ಆತು. ರಕ್ತ ಬಂತು. ಯಾರು ಹೇಳಿ ನೀವು? ರಕ್ತ ಬಟ್ಟೆ ಎಲ್ಲ ರಕ್ತ ಆಗೋಯ್ತು. ನಾನ್ ಸಾಯ್ತಾ ಇದ್ದೀನಿ. ಓ ನಮ್ಮ ಕರ್ಮ. ಇಲ್ಲಿ ಮೇಲೆ ತೊಟ್ಟಿಕ್ತಾವ್ ನೀರು ಮಳೆ ನಮ್ಮ ಮನೆಗೆ. ಏನಾಯ್ತಕ್ಕ ನಿನ್ಗೆ? ಲಾಸ್ಟ್ ಸರಿ ನಿನ್ ಜೊತೆ ಮಾತಾಡ್ಬೇಕು. ನಿನ್ ಜೊತೆ ಮಾತಾಡ್ಬೇಕು. ಅಯ್ಯ ಅದೇನ್ ಹೇಳ ಇಷ್ಟೊತ್ತಿಗೆ ನಿಮ್ ಮನೆ ತಕ್ಕ ಬರೀವಲ್ಲ. ನಾನು ಎಲ್ಲಿಂಗ ಆಯ್ತು ಅಂದಿದ್ರು ಬಂದ್ಬಿಡಿವೆ ಇಷ್ಟೊತ್ತಿಗೆ. ನಿನ್ ಜೊತೆ ಮಾತಾಡ್ಬೇಕು ಅನ್ನಿಸ್ತು. ಯಾರಿಗೆ ಮಾಡಿದ್ರೆ ಹೇಳಿ ಫೋನ? ನರಸಿಂಹ. ಯಾರು ಹೇಳಿ ನೀವು? ನಾನು ಲಲ್ಲಿ. ಮನಸ್ಸಿಗೀಗ ಪರಮಾನಂದ. ನಿನ್ನಂತ ಚಿನಾಲೆರು, ಊರ್ ತಿರ್ಗ್ಯರು, ಕಳ್ಸು ಚಿನಾಲ್ ಮುಂಡರು ಇವತ್ತೇ ಹೊರಗೋದ್ರು ವತೇರಿಕೆ ನಾನು ಎಲ್ಲಾರ್ಗು ಇಡೀ ನಮ್ಮ ತುಮಕೂರು ಜಿಲ್ಲೆಯರಿಗೆಲ್ಲಾನು ಸಿಹಿ ಸುದ್ದಿ ಅಂಟಿಸ್ಬಿಡ್ತೀನಿ. ತಾಯಿನಾಕೆ ಹೋಗ್. ನಾನು ಲಾಸ್ಟ್ ಆಸೆ ಇತ್ತು ನಿನ್ ಜೊತೆ ತಿರುಪ್ತಿಗೆ ಹೋಗ್ಬೇಕು ಅಂತ. ಅದ್ ನೆರವೇರ್ಲೇ ಇಲ್ಲ. ನನ್ ಬಾಳಲ್ಲಿ ನೆರವೇರ್ಲೇ ಇಲ್ಲ. ಹೋಗಮ್ಮ. ನನ್ನೇನು ಒಂದು ಮನೆಗೆ ಚಾಪೆನೆ ಆಗ್ಯಾವ. ನಮ್ಮ ಒಂದ್ ನಾಯಿ ಬಂದ್ ನನ್ ಮಗ್ಳ ಮನಿ ಕಂಡವ. ಒಂದು ಡ್ರಾಯರ್ ಇದಾವ ನನ್ನವು. ಒಂದು ನಿದ್ದೆ ಮಾಡಿದಿನ. ನೀನು ಮನೆ ಗುಡಿಸಿ ಗುಂಡಾಂತರಾಗ ಇವತ್ತಿನಿಂದ ನೋಡು ಸ್ವರ್ಗ ಲೋಕದ್ ನಿದ್ದೆ ಮಾಡ್ತೀನಿ. ನೀನ್ ಹಾಳಾಗ್ ಹೋಗು. ಅಮ್ಮ ರಕ್ತ ಬತ್ತೈತೆ ಅಂದ್ರೆ ರಕ್ತ ಬತ್ತೈತೆ ಫುಲ್ ಬಾಯೊಳಗಾಸಿಂದ ರಕ್ತ ಬರ್ತೈತೆ. ನೀನ್ ಮಾಡಿದ ಕರ್ಮ. ನಮ್ಮಂತ ಅಮಾಯಕರಿಗೆ ಎಷ್ಟಯ್ಯೋ ಅನ್ಸಿದ್ಯಾ ಈಗ ಒಂದು 2-3 ವರ್ಷದಿಂದ. ನಾನೇನಕ್ ಫೋನ್ ಮಾಡ್ದೆ ಗೊತ್ತಾ? ನಾನ್ ಮಾಡಿದ ತಪ್ಪಾಯ್ತು. ನಿನ್ ಜೀವನದಲ್ಲಿ ಬಂದು ನಿನಗ್ ಕೊಡ್ಬಾರ್ದು ಕಷ್ಟ ಕೊಟ್ಟಿದೀನಿ. ವಿಕ್ರಮ್ ರಾಜ್ ಕೊಟ್ಟಂತ ಕಷ್ಟ ಕೊಟ್ಟಲ್ಲವ ನೀನು. ನಿನ್ ನಾಲಿಗೆ ಗುಳಬಿದ್ದು ಹೋಗ. ನೀನ್ ಇನ್ನ ರಕ್ತ ಕೈಕೊಂಡು ಹೊರಗೋಗು. ನನ್ಗೆ ಎಷ್ಟು ಅಯ್ಯೋ ಅನ್ಸಿದ್ಯಾ? ಸಾಯ್ಬೇಕಾರೆ ಎರಡೆರಡು ಒಳ್ಳೆ ಮಾತಾಡು. ಹೋಗವ ಹೊರಗೋಗು. ಅಷ್ಟೇ. ಕ್ಷಮಿಸಿದೀನಿ ಅಂತ ಹೇಳು. ಏನಂತ ಕ್ಷಮಿಸಿದೀನಿ? ಏನೋ ನೀನ್ ಮಾಡಿದ್ದು ನೀನ್ ಹಣೆ ಬರ ನೀನ್ ಅನ್ಭವಿಸಿದ್ಯಾ. ಸಾಯ ಕಾಲದಾಗ ಕ್ಷಮಿಸಿದೀನಿ ಅಂತ ಹೇಳ್ಬಿಡು. ಹೇಳಿದೀನಿ ಕ್ಷಮಿಸಿದೀನಿ. ಇನ್ ಮುಂದೆ ಆದ್ರೂ ಅಚ್ಚುಕಟ್ಟಾಗಿ ಎಲ್ಲಾನ ಒಂದು ಏನೋ ಪ್ರಾಣಿನ ಪಕ್ಷಿನ ಹುಟ್ಟಿ ಒಳ್ಳೆ ಜೀವನ ಮಾಡ್ಕೊಂಡು ಹೋಗು. ನೀನ್ ಸ್ವರ್ಗದಾಗ ಅಚ್ಚುಕಟ್ಟಾಗಿ ನಿಮ್ದೇ ಹೊರಗೋಗು ಅಷ್ಟೇ. ಒಂದೇ ಒಂದ್ ಕೊನೆ ಆಸೆ ಐತೆ. ಅದೇ ದುಡ್ಡಿಂದಲ್ಲ ಕಾಸಿಂದಲ್ಲ, ನೆರವೇರ್ಸ್ಕೊಡ್ತೀಯಾ? ಇಲ್ಲ, ನಾನು ಇಲ್ಲಿ ಮಳಿತಾ ಇದ್ದೆ ನಮ್ಮೂರಾಗ. ಈಗ ಬೇಡ, ನಾನ್ ಸತ್ತೋದ್ಮೇಲೆ ನೆರವೇರ್ಸ್ಕೊಡ್ತೀಯಾ? ಆಯ್ತವ ಆಯ್ತು. ಏನ್ ಗೊತ್ತಾ, ನನ್ ಹೆಣಕ್ ಬಂದ್ ತಾಳಿ ಕಟ್ಬಿಡು ನೀನು. ನನ್ ಹೆಣಕ್ ಬಂದ್ ತಾಳಿ ಕಟ್ಬಿಡು ನೀನು. ನಾನು ಸುಮಂಗಲಿಯಾಗಿ ಸಾಯ್ಬೇಕು. ಹೆಣಕ್ಕೆ ಸುಮ್ಕೆ ನಾಟಕ ನನ್ನ ಗುಂಡಿ ಒಳಗೆ ಕೇಳ್ಕೊಂಡು ನನ್ನ ಸಹಾಯಕ ಮಾಡಿದ್ಯಾ? ನಾನು ನಮ್ಮ ಮನೆ ತಾವ ಹೆಣ ಇಟ್ಕೊಂಡಿರ್ತಾರಲ್ಲ, ಓ ಅವಾಗ ಬಂದ್ ನನ್ ಒಳಗೆ ತಾಳಿ ಕಟ್ಬಿಡು.
ಅವಾಗಂತೂ ಕಟ್ಟಲಿಲ್ಲ, ಹಂಗೆ ಎಲ್ಲ ಮೋಸ ಮಾಡಿದೆ. ಎಲ್ಲ ಆಗಿದಾಗೋಯ್ತು ನನ್ನ ಹಣೆ ಬರ. ಆಯ್ತಮ್ಮ ಎಲ್ಲಿ ಬರ್ಬೇಕು ಹೇಳು, ಆ ಎಲ್ಲಿ ಬರ್ಬೇಕು ಹೇಳುವ? ಮನೆ ಹತ್ರ ಬಾ. ನಾನ್ ನೋಡಿಲ್ಲ. ನಾನು ತೋಟದ ಮನೆಗೆ ವಿಷ ಕೊಡ್ತಿದ್ದೀನಿ, ಹಾ ಎಲ್ಲಾರ್ಗು ಹೇಳ್ಬಿಡು. ನಾನ್ ನೋಡಿಲ್ಲ, ನಿಮ್ ಮನೆ ಎಲ್ಲೇ ಐತೋ ನಿನ್ನೂ ನೋಡಿಲ್ಲ ನಾನು. ಅಯ್ಯೋ ಅವಾಗ ಬತ್ತಿದ್ದಲ್ಲ ಮಾಡಕ್ಕೆ. ಏಯ್ ಮುಚ್ಚೆ ಬಾಯಿ, ಇನ್ನು ನೀನ್ ನೋಡೋ, ನನಗೆ ಅದು ಸುದ್ದಿ ಸಾಯವಾಗ್ಲೂ ಅದು ಸುದ್ದಿ ಎತ್ಬೇಡ ನನಗೆ. ನಾನು ಹೋಗ್ತಾ ಇದ್ದೀನಿ, ಬಾಯ್ ಅಂದ್ರೆ ಬಾಯ್. ಹಲೋ ಹಲೋ ಹಲೋ